ಈ ವಿಡಿಯೋ ಸ್ಟ್ರಿಕ್ಟ್ ಆಗಿ ಫಾರ್ಮೆನ್ಗೋಸ್ಕರ, ಅದು ಕೂಡ ಯಾರಿಗೆ ನಿಜ ಟ್ರೂತ್ ಕೇಳುವ ಧೈರ್ಯ ಇದೆಯೋ ಅವರಿಗೆ ಮಾತ್ರ. ನಾನೀಗ ಹೇಳೋ ಮಾತುಗಳು ನಿಮ್ಮಲ್ಲಿ ತುಂಬ ಜನರಿಗೆ ಕಹಿಯಾಗಿ ಅನಿಸ್ಬೋದು. ಬಹುಶಃ ಈ ವಿಡಿಯೋ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಸಿಕ್ಕಾಪಟ್ಟೆ ಹೇಟ್ ಕೂಡ ಬರ್ಬೋದು. ಆದರೆ ಐ ಡೋಂಟ್ ಕೇರ್. ಇವತ್ತು ನಾನು ಈ ವಿಡಿಯೋದಲ್ಲಿ ಇಂಟರ್ನೆಟ್ನ ಅತಿ ದೊಡ್ಡ ಸ್ಕ್ಯಾಮನ್ನು ಎಕ್ಸ್ಪೋಸ್ ಮಾಡೇ ತೀರ್ತೀನಿ. ದೊಡ್ಡ ಯೂಟ್ಯೂಬರ್ಸ್ ಮತ್ತು ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಸಿಗ್ಮಾ ಮೇಲ್ ಕಾನ್ಸೆಪ್ಟ್ ಅನ್ನ ಹೇಗೆ ತಪ್ಪಾಗಿ ಮಾರ್ಕೆಟ್ ಮಾಡಿ ನಿಮಗೆ ಸೇಲ್ ಮಾಡ್ತಿದ್ದಾರೆ ಮತ್ತು ನಿಮ್ಮನ್ನ ರಿಯಲ್ ಸಿಗ್ಮಾ ಮಾಡೋ ಬದಲು ಒಬ್ಬ ವೀಕ್ ಮೇಲ್, ದುರ್ಬಲ ಮನುಷ್ಯ ಆಗಿ ಹೇಗೆ ಕನ್ವರ್ಟ್ ಮಾಡ್ತಿದ್ದಾರೆ ಅಂತ ಡಿಕೋಡ್ ಮಾಡ್ತೀನಿ. ಯಾಕಂದ್ರೆ ಇಂಟರ್ನೆಟ್ನಲ್ಲಿ ತೋರಿಸೋ ಸಿಗ್ಮಾ ಮೇಲ್ಗೂ ರಿಯಲ್ ಲೈಫ್ ಸಿಗ್ಮಾ ಮೇಲ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನಿಜವಾದ ಸಿಗ್ಮಾ ಮೇಲ್ ಅನ್ನೋದು ತುಂಬಾ ಯುನೀಕ್ ಮತ್ತು ರೇರೆಸ್ಟ್ ಬ್ರೀಡ್. ಪ್ರಪಂಚದಲ್ಲಿ ಕೇವಲ 0.1 ಮೆನ್ಸ್ ಮಾತ್ರ ರಿಯಲ್ ಸಿಗ್ಮಾ ಆಗಿರ್ತಾರೆ. ಆದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬ ಲೂಸರ್ ಕೂಡ ತನ್ನನ್ನು ತಾನು ಸಿಗ್ಮಾ ಅಂತ ಅನ್ಕೊಳ್ತಿದ್ದಾನೆ. ಒಂದ್ ವೇಳೆ ನೀವು ಕೂಡ ನಿಮ್ಮನ್ನು ನೀವು ಸಿಗ್ಮಾ ಮೇಲೆ ಅನ್ಕೊಳ್ತಾ ಇದ್ರೆ, ಕಹಿ ಸತ್ಯ ಏನಂದ್ರೆ ನಿಮಗೆ ಅಸಲಿಗೆ ಸಿಗ್ಮಾ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಒಬ್ಬ ರಿಯಲ್ ಸಿಗ್ಮಾ ಮೇಲ್ ಹೇಗಿರ್ತಾನೆ, ಅವನ ಸೈಕಾಲಜಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಈ ಮಾಸ್ಟರ್ ಕ್ಲಾಸ್ ನಲ್ಲಿ ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಮಾಡ್ತೀನಿ. ವೆಲ್ಕಮ್ ಟು ದ ರಿಯಾಲಿಟಿ. ಒಂದು ಕಾಲದಲ್ಲಿ ಮೆನ್ಸ್ನ ಎರಡೇ ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತಾ ಇದ್ರು, ಆಲ್ಫಾ ಮೇಲ್ಸ್ ಮತ್ತು ಬೇಟಾ ಮೇಲ್ಸ್. ಬೇಟಾ ಮೇಲ್ಸ್ ಅಂದ್ರೆ ಬರೀ ಫಾಲೋವರ್ಸ್, ಯಾರು ಆರ್ಡರ್ ಕೊಡ್ತಾರೋ ಅದನ್ನು ಗುಲಾಮರ ತರಹ ಫಾಲೋ ಮಾಡೋರು. ಈ ಬೀಟಾ ಮೇಲ್ಸ್ಗೆ ಆರ್ಡರ್ ಕೊಡೋರು ಯಾರು? ಅವರೇ ಆಲ್ಫಾ ಮೇಲ್ಸ್. ಆಲ್ಫಾಗಳು ತಮ್ಮ ಲೀಡರ್ಶಿಪ್ ಹೈ ಕಾನ್ಫಿಡೆನ್ಸ್ ಮತ್ತು ಅಗ್ರೆಷನ್ ಇಂದ ಜನರನ್ನ ರೂಲ್ ಮಾಡ್ತಾರೆ. ಆದ್ರೆ ಸೊಸೈಟಿ ಬೆಳೆದಾಗೆ ಸೈಕಾಲಜಿಸ್ಟ್ಗಳಿಗೆ ಅರ್ಥ ಆಯ್ತು, ಗಂಡು ಮಕ್ಕಳಲ್ಲಿ 3ನೇ ಕ್ಯಾಟಗರಿ ಕೂಡ ಇದೆ ಅಂತ. ಯಾರು ಯಾವಾಗಲೂ ಶ್ಯಾಡೋಸ್, ನೆರಳಿನಲ್ಲಿ ಇರ್ತಾರೋ ಅವ್ರು ಆಲ್ಫಾ ಕೂಡ ಅಲ್ಲ, ಹಾಗಂತ ಬೀಟಾ ಕೂಡ ಅಲ್ಲ, ಅವರೇ ಸಿಗ್ಮಾ ಮೇಲ್ಸ್. ಇವರಲ್ಲಿ ಆಲ್ಫಾ ಮೇಲ್ನ ಎಲ್ಲ ಕ್ವಾಲಿಟೀಸ್ ಇರುತ್ತೆ, ಆದರೆ ಇವ್ರು ಯಾರನ್ನೂ ಲೀಡ್ ಮಾಡೋಕೆ ಹೋಗಲ್ಲ. ಹಾಗೆ ಬೀಟಾ ಥರ ಸೈಲೆಂಟ್ ಆಗಿರ್ತಾರೆ, ಆದರೆ ಯಾರ ಆರ್ಡರ್ಸ್ನು ಫಾಲೋ ಮಾಡಲ್ಲ. ಇವ್ರು ತಮಗಾಗಿ ಒಂದು ಹೊಸ ಪ್ರಪಂಚವನ್ನೇ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಬದುಕ್ತಾರೆ. ಕಾಡಿನಲ್ಲಿ ಆಲ್ಫಾ ಲಯನ್ ಇದ್ದರೆ ಎಲ್ಲರೂ ಅದನ್ನು ಕಿಂಗ್ ಅಂತ ಒಪ್ಕೊಳ್ತಾರೆ. ಆದರೆ ಅದೇ ಕಾಡಿನಲ್ಲಿ ಒಂದು ಸಿಗ್ಮಾ ಟೈಗರ್ ಕೂಡ ಇರುತ್ತೆ. ಆಲ್ಫಾಗೆ ಎಷ್ಟು ಭಯ ಪಡ್ತಾರೋ ಟೈಗರ್ಗೂ ಅಷ್ಟೇ ಭಯ ಪಡ್ತಾರೆ. ಆಲ್ಫಾ ಹತ್ರ ಅವ್ನ ಹಿಂದೆ ನಿಲ್ಲೋಕ್ ಬಿಟ್ಟ ಮೇಲ್ಸ್ನ ಆರ್ಮಿ ಇರುತ್ತೆ. ಆದರೆ ಸಿಗ್ಮಾ ಯಾವತ್ತಿದ್ರೂ ಒಂಟಿಯಾಗಿ ಲೋನ್ ವಲ್ಫ್ ಹೋರಾಡ್ತಾನೆ. ನೀವು ನಿಮ್ಮ ಲೈಫ್ನಲ್ಲಿ ಎಕ್ಸ್ಟ್ರಾರ್ಡಿನರಿಯಾಗಿ ಬದುಕಬೇಕು ಅಂದರೆ ಈ ಬೀಟಾ ಮೇಲ್ನ ಲೂಸರ್ ಮೈಂಡ್ ಸೆಟ್ ಬಿಟ್ಟು ರಿಯಲ್ ಸಿಗ್ಮಾ ರೂಲ್ಸ್ನ ಫಾಲೋ ಮಾಡಬೇಕು. ಆ ರೂಲ್ಸ್ ಯಾವುದು? ಲೆಟ್ಸ್ ಡಿಕೋಡ್. ರೂಲ್ ನಂಬರ್ 1, ಡೋಂಟ್ ಪ್ರಿಟೆಂಡ್ ಟು ಬಿ ಸಿಗ್ಮಾ. ಇವತ್ತು ಇಂಟರ್ನೆಟ್ನಲ್ಲಿ 99 ಜನ ಫೇಕ್ ಸಿಗ್ಮಾಗಳು. ಇವರ ಅಸಲಿ ರಿಯಾಲಿಟಿ ಏನಂದ್ರೆ ಇವ್ರು ಪಕ್ಕಾ ಬಿಟಾ ಮೇಲ್ಸ್. ಇವ್ರು ದಿನ ಪೂರ್ತಿ ರೂಮ್ನಲ್ಲಿ ಕೂತು ಫೋನ್ ನೋಡ್ತಾರೆ, ವಿಡಿಯೋ ಗೇಮ್ಸ್ ಆಡ್ತಾರೆ, ತಮ್ಮ ಗೋಲ್ಸ್ನ ನಾಳೆಗೆ ಪೋಸ್ಟ್ಪೋನ್ ಮಾಡ್ತಾರೆ. ಯಾರಾದರೂ ಹುಡುಗಿ ಬಂದು ಮಾತಾಡ್ಸಿದ್ರೆ ಇವ್ರಿಗೆ ಭಯದಲ್ಲಿ ಪ್ಯಾಂಟ್ ಒದ್ದೆ ಆಗುತ್ತೆ. ಆದರೆ ಹೊರಗಡೆ ಮಾತ್ರ ನಾನು ಹುಡುಗಿಯರನ್ನ ಇಗ್ನೋರ್ ಮಾಡ್ತೀನಿ ಅಂತ ಬಿಲ್ಡಪ್ ಕೊಡ್ತಾರೆ. ಹೊರಗಡೆ ಸಿಗ್ಮಾ ಅಂತ ಆಕ್ಟ್ ಮಾಡೋ ಇವರು ರಾತ್ರಿ ಆದರೆ ಸಾಕು ಅದೇ ಹುಡುಗಿಯರನ್ನ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟಾಕ್ ಮಾಡ್ತಾರೆ. ಯಾವ ಹುಡುಗಿಯೂ ಇವ್ರನ್ನ ಲೆಕ್ಕಕ್ಕಿಡಲ್ಲ ಅಂತ ಗೊತ್ತಾದಾಗ ದಿನ ಪೂರ್ತಿ ಪಾನ್ ನೋಡಿಕೊಂಡು ಮಾಸ್ಟರ್ಬೇಷನ್ ಮಾಡಿಕೊಂಡು ತಮ್ಮ ಲೈಫ್ನ ಹಾಳು ಮಾಡ್ಕೊಳ್ತಾರೆ. ನೆನ್ಪಿಡಿ, ಅಸಲಿಯಾದ ಸಿಗ್ಮಾ ಮೇಲ್ ಯಾವತ್ತೂ ನಾನು ಸಿಗ್ಮಾ ಅಂತ ಶೋ ಆಫ್ ಮಾಡಲ್ಲ. ಕಾಡಿನಲ್ಲಿರೋ ಹುಲಿ ಎಂದು ಕಾಡಿನ ಮಧ್ಯ ಬಂದು ನಾನು ಹುಲಿ, ನನಗೆ ಮರ್ಯಾದೆ ಕೊಡಿ ಅಂತ ಕೂಗಾಡಲ್ಲ. ಆಲ್ಫಾ ಸಿಂಹಕ್ಕೂ ಗೊತ್ತು ಅದು ಹುಲಿ ಅಂತ, ಅದು ಅದಕ್ಕೆ ರೆಸ್ಪೆಕ್ಟ್ ಕೊಡುತ್ತೆ. ನಿಮ್ಮ ಬಯೋದಲ್ಲಿ ಸಿಗ್ಮಾ ಅಂತ ಹಾಕೊಂಡ ತಕ್ಷಣ ನೀವು ಸಿಗ್ಮಾ ಆಗಲ್ಲ. ಯಾವತ್ತು ನೀವು ನಿಮ್ಮ ಆ್ಯಕ್ಷನ್ಸಿಂದ ಪವರ್ಫುಲ್ ಆಗ್ತಿರೋ ಜನ ಆಟೋಮ್ಯಾಟಿಕ್ ಆಗಿ ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ಬಾಸ್, ಇಲ್ಲಿಗೆ ವಿಡಿಯೋ ನೋಡಿ 90 ಫೇಕ್ ಸಿಗ್ಮಾಗಳು ಆಲ್ರೆಡಿ ವಿಡಿಯೋ ಕ್ಲೋಸ್ ಮಾಡಿ ಓಡ್ ಹೋಗಿರ್ತಾರೆ. ಯಾಕಂದರೆ ಅವರಿಗೆ ಸತ್ಯ ಕೇಳೋ ಧೈರ್ಯ ಇಲ್ಲ. ನೀವಿನ್ನು ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ನಿಮ್ಮಲ್ಲಿ ಆ 0.1 ರಿಯಲ್ ಪೊಟೆನ್ಷಿಯಲ್ ಇದೆ ಅಂತ ಅರ್ಥ. ನಿಮ್ಮ ಲೈಫ್ನ ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮ್ ಮಾಡೋಕ್ಕೆ ನೀವು ರೆಡಿ ಇದ್ದರೆ ಈಗಲೇ ಆ ಲೈಕ್ ಬಟನ್ ಪ್ರೆಸ್ ಮಾಡಿ. ಕೇವಲ ಎಂಟರ್ಟೈನ್ಮೆಂಟ್ಗೋಸ್ಕರ ಈ ಚಾನೆಲ್ ನೋಡೋರು ನನಗೆ ಬೇಡ. ಯಾರು ಆ್ಯಕ್ಷನ್ ತೊಗೊಳ್ತಾರೋ ಅವರು ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ನಾವೀಗ ಅತಿ ಮುಖ್ಯವಾದ ಸೈಕಾಲಜಿಗೆ ಹೋಗ್ತಿದ್ದೀವಿ. ರೂಲ್ ನಂಬರ್ 2, ಜೆಂಡರ್ ನ್ಯೂಟ್ರಲ್. ನಿಮ್ಮ ಅತಿ ದೊಡ್ಡ ಭ್ರಮೆಯನ್ನು ಈಗ ಕ್ಲಿಯರ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಹೆಣ್ಮಕ್ಳನ್ನ ಬೈಯೋದು, ಡಿಸ್ರೆಸ್ಪೆಕ್ಟ್ ಮಾಡೋದು ಅಥವಾ ನಿಮಗಿಂತ ಚಿಕ್ಕವ್ರನ್ನ ತುಳಿಯೋದು ಸಿಗ್ಮಾ ಅಲ್ವೇ ಅಲ್ಲ? ಅದು ಒಬ್ಬ ವೀಕ್ ಮೇಲ್ ಲಕ್ಷಣ. ಯಾರಾದರೂ ವೀಕ್ ಇರೋರ ಮೇಲೆ ದೌರ್ಜನ್ಯ ಮಾಡೋದು ಯಾರು ಬೇಕಾದರೂ ಮಾಡ್ಬೋದು. ಆದರೆ ರಿಯಲ್ ಸಿಗ್ಮಾ ಮೇಲ್ಸ್ ಹೆಣ್ಣಾಗಲಿ ಗಂಡಾಗಲಿ ತಪ್ಪು ಮಾತಾಡೋ ಮುಂಚೆ 10 ಸಾರಿ ಯೋಚನೆ ಮಾಡ್ತಾರೆ. ಸಿಗ್ಮಾಗಳು ಜೆಂಡರ್ ನ್ಯೂಟ್ರಲ್ ಆಗಿರ್ತಾರೆ, ಎಲ್ರಿಗೂ ಈಕ್ವಲ್ ರೆಸ್ಪೆಕ್ಟ್ ಕೊಡ್ತಾರೆ. ಆಲ್ಫಾಗಳು ಎಲ್ಲರನ್ನೂ ಕಂಟ್ರೋಲ್ ಮಾಡಬೇಕು ಅಂದ್ಕೊಂಡ್ರೆ ಸಿಗ್ಮಾಗಳು ಎಲ್ಲರನ್ನೂ ಪ್ರೊಟೆಕ್ಟ್ ಮಾಡ್ತಾರೆ. ಇವರು ಹುಡುಗಿಯರಿಗೆ ಓವರ್ ಇಂಪಾರ್ಟೆನ್ಸ್ ಕೊಡಲ್ಲ, ಹಾಗಂತ ಅವರನ್ನು ಕೀಳಾಗಿಯೂ ನೋಡಲ್ಲ, ಎಲ್ಲರನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ರಿಯಲ್ ಸಿಗ್ಮಾಗಳು ನಮ್ಮ ಇಂಡಿಯನ್ ಆರ್ಮಿ ತರಹ ಡೆಡ್ಲಿ ಆಗಿರ್ತಾರೆ, ಆದರೆ ಅಷ್ಟೇ ಹೆಲ್ಪ್ಫುಲ್ ಕೂಡ ಆಗಿರ್ತಾರೆ. ರೂಲ್ ನಂಬರ್ 3, ಹೈಲಿ ರೆಸಿಲಿಯೆಂಟ್. ಒಬ್ಬ ರಿಯಲ್ ಸಿಗ್ಮಾನ ಎಂಥದ್ದೇ ಕಷ್ಟದ ಸಿಚುವೇಶನಲ್ಲಿ ಹಾಕಿ ಅವನು ಯಾವುದೇ ಟೆನ್ಷನ್ ಇಲ್ಲದೆ ಪ್ಯಾನಿಕ್ ಆಗದೆ ಅದರಿಂದ ಹೊರಗೆ ಬರ್ತಾನೆ. ಯಾಕಂದರೆ ಅವ್ರ ಹತ್ರ ಪೋಕರ್ ಫೇಸ್ ಆ್ಯಟಿಟ್ಯೂಡ್ ಇರುತ್ತೆ. ಹೊರಗಡೆ ಪ್ರಪಂಚ ಎಷ್ಟೇ ಉಲ್ಟಾ ಪಲ್ಟಾ ಆಗ್ತಾ ಇದ್ರು, ಮೆಂಟಲಿ ಎಷ್ಟೇ ಪ್ರೆಷರ್ ಇದ್ದರೂ ಒಳಗಡೆ ಅವರು ಕಂಪ್ಲೀಟ್ ಕಾಮ್ ಮತ್ತು ಸ್ಟ್ರಾಂಗ್ ಆಗಿರ್ತಾರೆ. ಭಗವದ್ಗೀತೆಯ 2ನೇ ಅಧ್ಯಾಯ 15ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಹೇ ಅರ್ಜುನ, ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಕ್ಸಸ್ಫುಲ್ ಮನುಷ್ಯ ಯಾರು ಅಂದರೆ ಯಾರು ಸುಖದಲ್ಲಿ ಮತ್ತು ದುಃಖದಲ್ಲಿ ಸಮಾನವಾಗಿರ್ತಾನೋ ಅವನು. MS ಧೋನಿ, ಥಾಮಸ್ ಶೆಲ್ಬಿ,
ಕೀನು ರೀವ್ಸ್ ಇವರೆಲ್ಲ ರಿಯಲ್ ಲೈಫ್ ಸಿಗ್ಮಾಗಳು. ಒಂದು ದೊಡ್ಡ ಮೈದಾನದಲ್ಲಿ ಎದುರುಗಡೆ ಶತ್ರುಗಳ ಇಡೀ ಸೈನ್ಯ ಇದೆ. ನಿಮ್ಮ ಕೈಯಲ್ಲಿ ಯಾವುದೇ ಆಯುಧ ಇಲ್ಲ, ಗೆಲ್ಲೋ ಚಾನ್ಸ್ 0 ಇದೆ ಅಂತ ಗೊತ್ತಿದ್ರು ಎದೆ ಕೊಟ್ಟು ನಿಂತು ಆಖರಿ ಉಸಿರು ಇರೋವರೆಗೂ ಫೈಟ್ ಮಾಡ್ತಾನಲ್ಲ, ಅವನೇ ರಿಯಲ್ ಸಿಗ್ಮಾ. ಇವ್ರ ಸಕ್ಸಸ್ ಸಿಗೋವರೆಗೂ ಕಂಫರ್ಟ್ನ ನಿದ್ದೆನ ಲೆಕ್ಕಕ್ಕಿಡಲ್ಲ. ಇವ್ರಿಗೆ ಅತಿ ದೊಡ್ಡ ಇನ್ಸ್ಪಿರೇಷನ್ ಬೇರೆ ಯಾರೂ ಅಲ್ಲ, ಅವರೇ. ಒಬ್ಬ ಸಿಗ್ಮಾ ಮೇಲಿನ ಅಸಲಿ ಬಲ ಇರೋದು ಅವನ ಮಾತುಗಳಲ್ಲಿ ಅಲ್ಲ, ಅವನ ಆ್ಯಕ್ಷನ್ಸ್ನಲ್ಲಿ. ಅವರು ಮಾತಾಡೋದು ಕಡಿಮೆ, ಆದರೆ ಆಡೋ ಆಟ ಮಾತ್ರ ಪ್ರಪಂಚವನ್ನೇ ನಡಗಿಸುತ್ತೆ. ಬಹುಶಃ ಈ ವಿಡಿಯೋ ನೋಡೋ ಮುಂಚೆ ನೀವು ಸಿಗ್ಮಾ ಮೇಲೆ ಆಗಿಲ್ಲದೆ ಇರ್ಬೋದು, ಆದರೆ ಇವತ್ತಿನಿಂದ ಈ ರಿಯಾಲಿಟಿಯನ್ನು ನಿಮ್ಮ ಲೈಫ್ನಲ್ಲಿ ಅಪ್ಲೈ ಮಾಡಿದರೆ ನಿಮ್ಮನ್ನು ತಡೆಯೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಲೈಫ್ನ ಕಂಟ್ರೋಲ್ ತೊಗೊಂಡು ಈ ಫೇಕ್ ಪ್ರಪಂಚದಿಂದ ಆಚೆ ಬಂದು ರಿಯಲ್ ಗೇಮ್ ಚೇಂಜರ್ ಆಗೋಕ್ಕೆ ನೀವು ರೆಡಿ ಇದ್ದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಐ ಆಮ್ ಸಿಗ್ಮಾ ಅಂತ ಟೈಪ್ ಮಾಡಿ. ಯಾರಿಗೆ ಕಮೆಂಟ್ ಮಾಡ್ತಾರೋ ಅವರು ತಮ್ಮ ವೀಕ್ನೆಸ್ನ ಕೊಂದು ಹೊಸ ಮನುಷ್ಯನಾಗಿ ಹುಟ್ಟಿದ್ದಾರೆ ಅಂತ ನಾನು ನಂಬ್ತೀನಿ. ನಾನು ನಿಮ್ಮ ಕಮೆಂಟ್ಸ್ಗಾಗಿ ವೇಟ್ ಮಾಡ್ತಾ ಇರ್ತೀನಿ. ಕೀಪ್ ಪುಷಿಂಗ್ ಯುವರ್ ಲಿಮಿಟ್ಸ್. ದಿಸ್ ಈಸ್ ಯಶ್ವಂತ್ ಸೈನಿಂಗ್ ಆಫ್. ಲವ್ ಯು ಆಲ್. ಬೈ ಗೈಸ್.